ಕಾರಣದಿಂದ ಸಹಿತ ಆದಷ್ಟು ನಮ್ಮ ಸಿದ್ದರಾಮಯ್ಯನವರಿಗೆ ಮತ್ತು ಅದೇ ಕಾಲಕ್ಕೆ ಡಿ ಕೆ ಶಿ ಅವರಿಗೆ ಸಹಿತ ಇದು ಯಾಕೆ ಮಾಡ್ಲಿಕ್ಕೆ ಹೋದ್ರಪ್ಪ ಅನಗತ್ಯದು ಸಮಸ್ಯೆ ಅನ್ನುವಂಥದ್ದು. ಮತ್ತು ಇನ್ನು ಕ್ರಿಕೆಟ್ ರಂಗದಲ್ಲೂ ಸಾಕಷ್ಟು ಟೀಕೆಗಳು ನಡೆದಿದ್ದಾವೆ. ಕ್ರಿಕೆಟದ ಬಾಂಬೆ ಅಥವಾ ಮುಂಬೈ ಇಂಡಿಯನ್ಸ್ದ ಆಗಿರ್ಬೋದು ಇನ್ನುಳಿದ ಫ್ಯಾನ್ಗಳ ಇಲ್ಲ RCB ಅಂತ ಬ್ಯಾನ್ ಮಾಡಿಬಿಟ್ರೆ 5 ವರ್ಷ 10 ವರ್ಷ ಹೇಳಿಕೆ ಕೊಡ್ತಾ ಇದ್ದಾರೆ. ಇದು ಘಟನೆ ಆಗಿದೆ, ಆಗಬಾರ್ದಾಗಿತ್ತು, ದುರಂತ ನಿಶ್ಚಿತವಾಗಿಯೂ. ಆದರೆ ಇಂಥ ದುರಂತ ಆಗುವಂಥ ಪೂರ್ವ ನಿಯೋಜಿತವಾಗಿ ಇದು ಆಗಬಾರ್ದು ಅನ್ನುವಂಥ ದೃಶ್ಯಗಳನ್ನು ಪ್ಲಾನ್ ಹಾಕೊಂಡು ಮಾಡಬೇಕಾಗ್ತದೆ. ಅದು ಈ ಸಲ ಮತ್ತೊಂದು ತಪ್ಪ. ಇದು ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು. ಅಲ್ಲಿ ಕುಂಭಮೇಳದಾಗ ಸಾಕಷ್ಟು ಜನ ಸತ್ತರು, ಸಾವಿರಾರು ಜನ ಸತ್ತರು. ಅದನ್ನು ಪೂರ್ವ ನಿಯೋಜಿತ ಎಲ್ಲ ರೆಡಿ ಇದ್ಕೊಂಡು ಆಯಿತು. ಅದು ಬೇಕಂತ ಆಗೋದಿಲ್ಲ, ಏಕಾಏಕಿ ಆಗ್ತದೆ ರೀ ಎನ್ನುವಂಥ ಮಾತನ್ನು. ಹೌದು, ಕುಂಭಮೇಳದಲ್ಲಿ ಉತ್ತರ ಪ್ರದೇಶದಲ್ಲಿ ಸಾಕಷ್ಟು ಪ್ಲಾನ್ ಮಾಡಿದ್ದಿದ್ದು. ಆದರೂ ಏಕಾಏಕಿ ಒಮ್ಮೆಲೆ ಜನ ಸಮೂಹ ಬಂದ ತಕ್ಷಣ ಅಲ್ಲೂ ಸಾಕಷ್ಟು ಸಾವಿರಾರು ಜನರು ಹತ್ಯೆ ಆಗೋದನ್ನು ನಾವು ಮರಲಿಕ್ಕೆ ಆಗುವುದಿಲ್ಲ ಅಂತ. ಇದರರ್ಥ ಸರ್ಕಾರಗಳು ಮಾಡಿದ್ದು ಸರಿ ಅಂತ ವಾದ ಅಲ್ಲ. ಆದ್ರೆ ಈ ಅನಿರೀಕ್ಷಿತ ಘಟನೆಗಳಾಗ್ತಾ ಇರ್ತವೆ. ಮತ್ತು ಸಹಜದ ಎಲ್ಲರ ಥರದ ರಾಜಕೀಯ ಬೇಳೆ ಬೇಯಿಸುವ ಸಲುವಾಗಿ ಡಿ ಕೆ ಶಿ ಅವ್ರಿಗಿರ್ಬೋದು, ಇಲ್ಲಂತಲ್ಲ ಈ RCB ನಮ್ಮಿಂದ ಗೆದ್ದು ನಾವು ನಡೆಸಿಕೊಟ್ಟಿವಿ, ನಾವು ಅನುಕೂಲ ಮಾಡಿಕೊಟ್ಟಿವಿ ಅನ್ನೋಂಥ ಹೆಸರು ತುಳಿದಿರ್ಬೋದು. ಅಥವಾ ಸಿದ್ದರಾಮಯ್ಯನವ್ರಿಗೂ ಇಲ್ಲಪ್ಪ ಇದೊಂದು ಅವಕಾಶದ ನಮ್ಮನ್ನು ಸ್ವಲ್ಪ ಮಿಂಚಲಿ ಅನ್ನುವಂಥದ್ದು ಇರ್ಬೋದು. ಎಲ್ಲರಿಗೂ ಒಂದು ಆಸೆ ಇದ್ದೇ ಇರ್ತವೆ. ಅದೇ ರೀತಿ ನಮ್ಮ ಕರ್ನಾಟಕ ಸ್ಟೇಟಿದ್ದು ಈ ಕ್ರಿಕೆಟ್ ಅಸೋಸಿಯೇಷನ್, ಹೌದಪ್ಪ ನಾವು ನಮ್ಮ ಒಂದು ಇದರಲ್ಲೇ ಈ ಗರಡಿ ತಯಾರಾದಂಥವ್ರಪ್ಪ ಇವರು ತಿಳಿಸುವಂಥದ್ದಾಗಿರ್ಬೋದು. ಎಲ್ಲರಿಗೂ ಇದೊಂದು 18 ವರ್ಷಗಳ ನಂತರ ಏನು ಒಮ್ಮೆ ಹೇಳ್ತಲ್ಲ ತಡ ಆಗಿ ಮಕ್ಕಳು ಹುಟ್ಟಿದಾಗ ಎಷ್ಟು ಖುಷಿ ಆಗ್ತದೆ, ಹಂಗೆ ಇವತ್ತು ಖುಷಿಪಟ್ಟ ಅತಿರೇಕದ ಖುಷಿ ಇವತ್ತು ಏನಾಗಿ ಬಿಡಿದಪ್ಪ ಅಂತಂದ್ರೆ ಜನರಲ್ಲಿ ಅದೇ ಹುಚ್ಚಾಗಿಬಿಡ್ತು. ಗೆದ್ದಿದ್ದಾರೆ ಏನಪ್ಪ ವಿಶ್ವಕಪ್ ಅಂತಲ್ಲ ಮತ್ತೇನಲ್ಲ. ಬಟ್ ಕರ್ನಾಟಕದ ಮಟ್ಟಿಗೆ ಮಾತ್ರ, ಅದರಲ್ಲೂ RCBಗೆ ಮಾತ್ರ ಇದೊಂದು ದೊಡ್ಡ ಸಾಧನೆ. ಯಾಕಂದರೆ 18 ಸ್ಟಾರ್ಟಿಂಗ್ದಿಂದಲೂ ಅದ. ಮತ್ತು ಇನ್ನೂ ಕೆಲವರಿಗೆ ಅಸಮಾಧಾನ ಅನ್ನೋದು ಇಲ್ಲಂತಲ್ಲ. ಇದರಿಂದಾಗೆ RCB ಕೇವಲ ಈ ನಮ್ಮ ಏನಪ್ಪ ಅಂತಂದ್ರೆ